ಡೇವಿಡ್ ಅವರನ್ನು ಕೊಂದರು ಅಂತ ಹೇಳಿದ. ಆನಂತರ ಅದು 4 ಗಂಟೆಗೆ ಆದಮೇಲೆ, ಯಾವುದು ಮರ್ಡರ್ ಆದಮೇಲೆ ಮತ್ತೆ ಇವರಿಗೆ ಹಣ ಹಾಕಲಿಕ್ಕೆ ಹೇಳಿದರು. ಇವರು ಹಾಕಿದ್ದಾರೆ. ಅದು ಯಾವ ಇದಕ್ಕೆ ಹಾಕಿದ್ದಾರೆ ಅಂತ ಇವರಿಗೂ ಗೊತ್ತಿಲ್ಲ. 1,25,000 ಹಾಕಿದ್ದು. ಪ್ರಶಾಂತ್ ಟ್ರಾನ್ಸ್ಫರ್ ಮಾಡಿದ್ದು 1,40,000. ಅಲ್ಲಿ ಪಂಜಾಬ್ನಿಂದ ಕರ್ಕೊಂಡು ಬಂದವರಿದ್ದರು. ಒಂದು 4 ಜನ ಇದ್ದರು. ನಮ್ಮದು ಕೈವಾಡ ಅಂತ ಬೇಸರ ಆಯಿತು. ಸೊ ನಾವಿವಾಗ ಇರ್ಷಾದ್ ರವರ ಮನೆಯ ಮುಂದುಗಡೆ ಬಂದು ನಿಂತಿದ್ದೀವಿ ಅಂತ ಹೇಳಿದ್ರೆ, ಈ ಚಿರಾಗ್ ಏನಿದ್ದಾರೆ ಅವರ ಇರ್ಮಾಳ್ ಅನ್ನುವಂತ ಹೈವೇಯ ಪಕ್ಕನೇ ಇರುವಂತದ್ದು ಚಿರಾಗ್ ರವರ ಮನೆ. ಅದರ ಎಕ್ಸಾಕ್ಟ್ ಅಪೋಸಿಟ್ ಒಂದು ರೋಡ್ ಬಂದಿದೆ, ಅದರಲ್ಲಿ ಇರುವಂತದ್ದು ಈ ಇರ್ಷಾದ್ ರವರ ಮನೆ. ಸೊ ಅಲ್ಲಿಗೆ ನಾನು ಬಂದಿದ್ದೀನಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು ಅರ್ಧ ಕಿಲೋಮೀಟರ್ ಡಿಸ್ಟೆನ್ಸ್ ಇರುವಂತದ್ದು ಚಿರಾಗ್ನ ಮನೆಗೆ ಮತ್ತು ಇರ್ಷಾದ್ನ ಮನೆಗೆ. ಈ ಡೇವಿಡ್ನ ಶೂಟ್ಔಟ್ ಆದ ನಂತರ ಒಂದಷ್ಟು ಹಣ ಜಮಾ ಮಾಡಿದ್ರು ಅನ್ನುವಂಥ ಆರೋಪ ಕೂಡ ಈಗ ಏನು ಕೇಳಿ ಬರ್ತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಚಿರಾಗ್ನನ್ನು ಈ ಇರ್ಷಾದ್ ರವರು ಯೂಸ್ ಮಾಡ್ಕೊಂಡಿದ್ರು ಅಂತೇಳಿ. ಈ ಇರ್ಷಾದ್ ರವರು ಮನೆಯವ್ರ ಹತ್ರ ನಾನು ಮಾತಾಡಿಸಿದ್ರೆ, ಅವರ ತಾಯಿ ಕೂಡ ಇದ್ರು, ಅವರ ಹತ್ರನೂ ಕೂಡ ಮಾತಾಡಿಸಿದೆ. ಅವರಿಗೆ ಏನು ಎತ್ತ ಅನ್ನುವಂಥ ವಿಚಾರದಲ್ಲಿ ಯಾವುದು ಕೂಡ ಗೊತ್ತಿಲ್ಲ. ಬೆಳಿಗ್ಗೆ ಇವರು ಮಲಗ್ತಾ ಇದ್ರು, ಸಂಜೆ 4 ಗಂಟೆಯ ಹೊತ್ತಿಗೆ ಏನೋ ಔಟ್ಸೈಡ್ ಹೋಗ್ತಾ ಇದ್ರು, 9 ಗಂಟೆಗೆ ವಾಪಸ್ ಬರ್ತಾ ಇದ್ರು. ಮೊಬೈಲ್ ಯೂಸ್ ಮಾಡ್ಕೊಂಡಿದ್ರಂತೆ, ಬೇರೆ ಯಾವುದೇ ರೀತಿಯಾಗಿ ಕಂಪ್ಯೂಟರ್, ಲ್ಯಾಪ್ಟಾಪ್ ಮತ್ತೊಂದು ಏನೋ ಕೂಡ ಯೂಸ್ ಮಾಡ್ತಾ ಇರಲಿಲ್ಲ. ಅಬುದಾಬಿಯಲ್ಲೂ ಕೂಡ ವರ್ಕ್ ಮಾಡ್ತಾ ಇದ್ರು. ನಂತರ ಅಲ್ಲಿ ಯುದ್ಧ ಸ್ಟಾರ್ಟ್ ಆಯಿತು ಫಾರಿನ್ ಕಂಟ್ರಿಯಲ್ಲಿ. ನಂತರ ಅವರು ಕೆಲಸ ಕಳ್ಕೊಂಡು ಕೂಡ ಬಂದ್ರು. ಅಬುದಾಬಿಗೆ ಹೊರದೇಶಕ್ಕೆ ಹೋಗಿ ಬರ್ತಾ ಇದ್ರು ಅನ್ನುವಂಥ ಮಾಹಿತಿ ಕೂಡ ಅವರ ತಾಯಿ ಕೊಟ್ಟಿರುವಂಥದ್ದು. ರಾತ್ರಿ ಮಲಗಿದ್ರೆ ಬೆಳಿಗ್ಗೆ 12 ಗಂಟೆಗೆ ಹೇಳ್ತಾ ಇದ್ರು. ಯಾವುದೇ ಕೆಲಸವನ್ನು ಕೂಡ ಈ ಇರ್ಷಾದ್ ಮಾಡ್ತಾ ಇರಲಿಲ್ಲ. ಅದು ಅಲ್ಲದೆ ಇವರಿಗೆ ಈ ಇರ್ಷಾದಿಗೆ ಕಾರು, ಆಕ್ಟಿವಾ, ವೆಹಿಕಲ್ ಡ್ರೈವ್ ಮಾಡೋಕೇನೆ ಬರ್ತಾ ಇರಲಿಲ್ಲ ಅಂತ. ಸೊ ಮನೆಯವರು ಹೇಳುವಂತ ಪ್ರಕಾರ ಏನು ಅಂತ ಹೇಳಿದ್ರೆ, ಇರ್ಷಾದಿಗೆ ಏನೂ ಕೂಡ ಗೊತ್ತಿರ್ಲಿಕ್ಕಿಲ್ಲ, ಯಾರೋ ಟ್ರಾನ್ಸ್ಫರ್ ಮಾಡೋಕೆ ಹೇಳಿದ್ದಾರೆ, ಅವರು ಅದನ್ನ ಹೋಗಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ. ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಅಂಡರ್ ವರ್ಲ್ಡ್ ನ ಕೈವಾಡ ಇದಕ್ಕೆ ಇದೆ ಅಂತ ಹೇಳಿ. ಏನೋ ಒಂದು ಗುತ್ತಿಗೆ ವಿಚಾರದಲ್ಲಿ ತುಂಬಾ ಜಗಳ ಕೂಡ ನಡೆದಿತ್ತು ಈ ಇರ್ಮಾಲ್ ಪ್ರದೇಶದಲ್ಲಿ. ಅವರ ಮನೆಯ ಎದುರುಗಡೆಗೂ ಕೂಡ ಹೋಗಿ ಒಂದಷ್ಟು ಬೈದಿದ್ರು, ಎಲ್ಲನೂ ಕೂಡ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ರು ಡೇವಿಡ್ ರವರು. ಗುತ್ತಿಗೆ ನನ್ಗೆನೇ ಸಿಗ್ಬೇಕು, ಬೇರೆ ಯಾರಿಗೂ ಕೂಡ ಸಿಗ್ಬಾರ್ದು ಅನ್ನುವಂತಹ ವಿಚಾರದಲ್ಲಿ ಇದ್ರು. ಸೊ ಒಬ್ಬ ದೊಡ್ಡ ವ್ಯಕ್ತಿಯ ಮನೆಯ ಎದುರುಗಡೆಗೇನೆ ಹೋಗಿ ಬೈದಂತ ಸಮಯದಲ್ಲಿ ಅವರಿಗೂ ಕೂಡ ಏನೋ ಇವನನ್ನು ಬಿಡಬಾರ್ದು ಅಂತ ಹೇಳಿ ಕೂಡ ಆಯಿತು. ಸೊ ಈ ಕಾರಣಕ್ಕಾಗಿ ಒಳಗಿಂದ ಒಳಗಡೆ ಈ ರೀತಿಯಾಗಿ ಶೂಟ್ಔಟ್ ಮಾಡುವಂತಹ ಕೃತ್ಯ ನಡೆದಿದ್ದ ಅನ್ನುವಂಥ ಸಂಶಯ ಕೂಡ ಮೂಡುವಂಥದ್ದು ಇಲ್ಲಿಯ ಸ್ಥಳೀಯರ ಹತ್ರ ನಾವು ಮಾತಾಡಿಸಿದಾಗ. ಸೊ ಇದಕ್ಕೆ ಈ ಇರ್ಷಾದ್ನನ್ನು ಬಳಸಿದ್ರು. ಇರ್ಷಾದ್ರಿಗೆ ಕ್ಯಾಶ್ ಅನ್ನು ಕೊಟ್ಟು ಚಿರಾಗಿದ್ದು ಒಳ್ಳೆ ಪರಿಚಯ ಆಯಿತು. ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಇರುವಂಥದ್ದು. ದಿನಂಪ್ರತಿ ಅವರ ಹತ್ರ, ತಂದೆ ಹತ್ರನೂ ಕೂಡ ಇರ್ಷಾದ್ ಮಾತಾಡ್ತಾ ಇದ್ರು. ಸೊ ಚಿರಾಗ್ ಅನ್ನು ಯೂಸ್ ಮಾಡಿಕೊಂಡು ಎಂತೂ ಅವನು ಚಿರಾಗ್ ಹುಂಡಿದ್ದು ಹಣ ಇದೆ, ಟ್ರಾನ್ಸ್ಫರ್ ಇದೆ, ಅದನ್ನು ಮಾಡ್ತಾ ಇದ್ದ. ಸೊ ಇವನನ್ನೇ ಉಪಯೋಗಿಸ್ಬೋದು ಅಂತ ಹೇಳಿ ಉಪಯೋಗಿಸಿದ್ರು. ಅದು ನನ್ಗೆ ಗೊತ್ತಿಲ್ಲ, ಮೋಸ್ಟ್ಲಿ ಈ ಕೃತ್ಯಕ್ಕೆ ಉಪಯೋಗಿಸ್ತಾ ಇದ್ದಾರೆ ಅಂತ ಹೇಳಿ ಇರ್ಷಾದಿಗೂ ಗೊತ್ತಿತ್ತು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಚಿರಾಗ್ ಹೋಗಿ ಹಾಕಿದ, ಇರ್ಷಾದ್ ಹೊರಗಡೆನೆ ಇಡ್ತಾ ಇದ್ದಂತೆ, ATM ನ ಹೊರಗಡೆ, ಒಳಗೆ ಹೋಗ್ತಾ ಇರ್ಲಿಲ್ಲ. ಚಿರಾಗ್ ಹೋಗಿ ಹಾಕಿ ವಾಪಸ್ ಬರ್ತಾ ಇದ್ದ ಅಂತ ಹೇಳಿ. ಕಂಪ್ಯೂಟರ್ ಅಲ್ಲಿ ಆಗಿರ್ಬೋದು, ಲ್ಯಾಪ್ಟಾಪ್ ಅಲ್ಲಿ ಆಗಿರ್ಬೋದು, ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ರು ಇರ್ಷಾದ್ ಅನ್ನುವಂತಹ ವಿಚಾರದಲ್ಲಿ ಸ್ಥಳೀಯರು ಕೊಟ್ಟಿರುವಂತಹ ಮಾಹಿತಿ. ತುಂಬಾ ಶಾರ್ಪ್ ಆಗಿದ್ರು, ತುಂಬಾ ಇಂಟೆಲಿಜೆಂಟ್ ಆಗಿದ್ದಂತಹ ವ್ಯಕ್ತಿ ಅಂತ ಹೇಳಿದ್ರೆ ಇರ್ಷಾದ್ ಅಂತ ಹೇಳಿ. ಸೊ ಒಂದ್ ಸೈಡ್ ಅಲ್ಲಿ ಕೆಲಸ ಎಲ್ಲ, ಮನೆಯಲ್ಲೇ ಇರ್ತಾ ಇದ್ರು. ಮತ್ತೊಂದು ಮಾಹಿತಿಯ ಪ್ರಕಾರ ಸ್ಥಳೀಯರು ಹೇಳಿರುವಂತದ್ದು ಏನು ಅಂತ ಹೇಳಿದ್ರೆ, ಇರ್ಷಾದ್ಗೆ ಯಾರಾದ್ರೂ ಹಣವನ್ನು ಕೊಡ್ತಾ ಇದ್ರು ಅಂದ್ರೆ ಒಂದಷ್ಟು ಬ್ಲಾಕ್ ಮನಿ ಆಗಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ದುಡ್ಡುಗಳಾಗಿರ್ಬೋದು, ಟ್ಯಾಕ್ಸ್ ಕಟ್ಟೋಕೆ ಇರುತ್ತೆ. ಸೊ ಅದು ಬೇರೆ ಬೇರೆ ಅಕೌಂಟ್ಗೆ ಟ್ರಾನ್ಸಾಕ್ಷನ್ ಮಾಡೋದ್ರಲ್ಲಿ, ಬೇರೆ ಬೇರೆ ಅಕೌಂಟ್ಗೆ ಹಾಕೋದ್ರಲ್ಲಿ ಇರ್ಷಾದ್ಗೆ ಹೇಳ್ತಾ ಇದ್ರು. ಅದನ್ನು ಇರ್ಷಾದ್ ಕೆಲಸ ಮಾಡ್ತಾ ಇದ್ದ, ಅದರಿಂದ ಒಂದಷ್ಟು ಕಮಿಷನ್ ಕೂಡ ಇರ್ಷಾದ್ಗೆ ಸಿಗ್ತಾ ಇತ್ತು ಅನ್ನುವಂತಹ ವಿಚಾರದಲ್ಲಿ ಇಲ್ಲಿಯ ಸ್ಥಳೀಯರು ಕೊಟ್ಟಿರುವಂತಹ ಮಾಹಿತಿ. ತನಿಖೆಯಲ್ಲಿ ಬಯಲಾಗಬೇಕಾಗಿದೆ ಅದು ಏನು ಎತ್ತ ಅಂತೇಳಿ. ಸೊ ಈ ರೀತಿಯ ಕೆಲಸ ಇರ್ಷಾದ್ ಮಾಡ್ತಾ ಇದ್ದ. ಸೊ ಇದು ಈ ಕಾರಣದಿಂದಾಗಿ ಇವನನ್ನು ಇದಕ್ಕೆ ಯೂಸ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಸ್ಥಳೀಯರು ಕೂಡ ಕೊಟ್ಟಿರುವಂಥದ್ದು. ಸೊ ಮನೆಯವ್ರ ಹತ್ರ ಕೇಳಿದಾಗ ಅವರು ಹೇಳಿರುವಂಥದ್ದು ಏನು ಅಂತ ಹೇಳಿದ್ರೆ, ಒಂದು ವೇಳೆ ಅಷ್ಟು ಹವಳದ್ದು ಕಾಸು, ಮತ್ತೊಂದು ಕಾಸು ಅಂತೇಳಿ ಹೇಳ್ತಾ ಇದ್ದಾರೆ, ಅಷ್ಟು ಕಾಸು ಮಾಡ್ತಾ ಇದ್ರೆ ನಮ್ಮ ಮನೆ ಇಲ್ಲಿ ಯಾವ ರೀತಿ ಇದೆ ಅಂತ ಹೇಳಿ ನೋಡಿ, ಒಂದಷ್ಟು ಸೋರ್ತಾ ಇದೆ, ಮನೆ ನಮ್ದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅನ್ನುವಂಥ ವಿಚಾರದಲ್ಲಿ ಇಲ್ಲಿಯ ತಾಯಿ ಕೂಡ ಅವರ ಹೇಳಿರುವಂಥದ್ದು. ಸೊ ನಾವು ಅಂಥ ಕಾಸೇನು ಮಾಡಿಲ್ಲ ಅಂತ ಹೇಳಿ. ಅಂದ್ರೆ ಮುಗ್ಧರನ್ನು ಇಲ್ಲಿ ಬಳಸಲಾಗಿದೆಯಾ ಅನ್ನುವಂತಹ ಸಂಶಯ ಕೂಡ ಮೂಡುವಂಥದ್ದು. ಇರ್ಷಾದಿದ್ದು ಏನು ಪಾತ್ರ ಅಂತ ಹೇಳಿ ಗೊತ್ತಿಲ್ಲ, ಬಟ್ ಚಿರಾಗಿದ್ದು
ಸುಮ್ಮನೆ ಬಲಿಪಶು ಆಗಿದ್ದಾನೆ ಅನ್ನುವಂತಹ ವಿಚಾರದಲ್ಲೂ ಕೂಡ ಇಲ್ಲಿ ನೋಡಿದಾಗ ನಮ್ಗೆ ಗೊತ್ತಾಗುತ್ತದೆ. ತಾಯಿ ಪಾಪ ಹೇಳ್ತಾ ಇದ್ದಾರೆ ಅವ್ರದ್ದು, ಮಗ ಯಾವಾಗ ಬರ್ತಾನೆ, ಮಗ ನಿಮ್ಗೆ ಮಾತಾಡೋಕೆ ಸಿಕ್ಕಿದ್ನ ಅಂತೇಳಿ. ಮನೆಯವರಿಗೆ ಏನೂ ಕೂಡ ಗೊತ್ತಿಲ್ಲ. ಅಂದ್ರೆ ಇಲ್ಲಿಂದ ಅರೆಸ್ಟ್ ಮಾಡ್ಕೊಂಡು ಹೋಗಿಲ್ಲ, ಎಲ್ಲೋ ಅರೆಸ್ಟ್ ಮಾಡಿದ್ದಾರೆ ಇರ್ಷಾದ್ನನ್ನು ಪೊಲೀಸರು, ಇಲ್ಲಿಂದ ಅರೆಸ್ಟ್ ಮಾಡಿಲ್ಲ. ಮನೆಯವರಿಗೆ ಇದುವರೆಗೂ ಪೊಲೀಸರು ಕೂಡ ಬಂದಿಲ್ಲ ಅನ್ನುವಂತಹ ಮಾಹಿತಿ. ಸೊ ಹಾಗಾಗಿ ಇದರ ಹಿಂದೆ ಒಂದು ಅಂಡರ್ ವರ್ಲ್ಡ್ನ ಕೈವಾಡ ಇದೆ ಅಂತ ಹೇಳಿ ಗುಸುಗುಸು ಓಡಾಡ್ತಾ ಇದೆ. ಕಾಂಟ್ರಾಕ್ಟ್ ಗುತ್ತಿಗೆಯ ವಿಚಾರದಲ್ಲಿ ಒಂದು ಈಗೋ ಕೂಡ ಇತ್ತು. ಅಂದ್ರೆ ಡೇವಿಡ್ ರವರು ಎಲ್ಲ ಏರಿಯಾವನ್ನು ಕೂಡ ಅವರ ಹತೋಟಿಯಲ್ಲಿ ಇಟ್ಟಿದ್ರು. ಆದ್ರೆ ಒಳಗಡೆ ಏನೋ ಅದಾನಿಯ ಒಳಗಡೆ ಏನು ಟೆಂಡರ್ ಎಲ್ಲ ಇರ್ತಾ ಇತ್ತು, ಯಾರಿಗೂ ಕೂಡ ಬೇರೆಯವರಿಗೆ ಹೋಗೋಕೆ ಬಿಡ್ತಾ ಇರಲಿಲ್ಲ. ಇಡೀ ಟೆಂಡರ್ ಇವರಿಗೆ ಸಿಗಬೇಕು ಅನ್ನುವಂಥ ವಿಚಾರದಲ್ಲೂ ಕೂಡ ಇದ್ರು. ಸೊ ಎಲ್ಲ ಸಪೋರ್ಟ್ ಕೂಡ ಇತ್ತು, ರಾಜಕೀಯ ಆಗಿರ್ಬೋದು, ಮತ್ತೊಂದು ಸಪೋರ್ಟ್ ಕೂಡ ಇವರಿಗೆ ಇತ್ತು. ಸೊ ಈ ಕಾರಣದಿಂದಾಗಿ ಒಬ್ಬ ವ್ಯಕ್ತಿಯ ಅಂದ್ರೆ ಪೊಲೀಸರು ಆತನನ್ನು ಅರೆಸ್ಟ್ ಕೂಡ ಮಾಡಿದ್ದಾರೆ, ಕಿಶೋರ್ ಪೂಜಾರಿ ಅನ್ನುವಂತಹ ವ್ಯಕ್ತಿ. ಸೊ ಹೇಮಂತ್ ಪೂಜಾರಿಯವರ ಅಂಡರ್ ವರ್ಲ್ಡ್ ಡಾನ್ ಹೇಮಂತ್ ಪೂಜಾರಿ ಅವರು ಏನಿದ್ದಾರೆ ಅವರ ತಮ್ಮ ಕಿಶೋರ್ ಪೂಜಾರಿ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂತ ಒಂದಷ್ಟು ಮಾಹಿತಿ ಹರಿದಾಡ್ತಾ ಇದೆ. ಇವರ ಲಿಂಕ್ ಇಂದ ಈ ಇರ್ಷಾದ್ ಪರಿಚಯ ಆಗಿ ಆಗಿದ್ನ ಅನ್ನುವಂಥದ್ದು. ಸೊ ಮಾಹಿತಿಯ ಪ್ರಕಾರ ಈ ಕಿಶೋರ್ ಕುಮಾರ್ ಅವರು ತುಂಬಾ ಸಾಫ್ಟ್ ಆಗಿದ್ರು, ಅವರು ಯಾರ ತಂಟೆಗೂ ಕೂಡ ಹೋಗ್ತಾ ಇರಲಿಲ್ಲ ಅಂತೇಳಿ. ಕಿಶೋರ್ ಕುಮಾರಿಗೂ ಮತ್ತು ಡೇವಿಡ್ಗೂ ಜಗಳ ಆಗಿತ್ತ, ಈ ಕಾರಣದಿಂದಾಗಿ ಆಗಿದ್ದೆ, ಅಥವಾ ಬೇರೆಯವರು ಕಾಸನ್ನು ಕೊಟ್ಟು ಕಿಶೋರ್ ಪೂಜಾರಿಗೆ ಈ ರೀತಿಯಾಗಿ ಮಾಡಿಸಿದ್ರ, ಕಿಶೋರ್ ಪೂಜಾರಿ ಕೂಡ ಸಿಲುಕು ಹಾಕಿಕೊಂಡ್ರ, ಎಲ್ಲನೂ ಕೂಡ ತನಿಖೆಯಲ್ಲಿ ಬಯಲಾಗಬೇಕಾಗಿದೆ. ನೋಡೋಣ ಪೊಲೀಸ್ SP ಅವರು ಯಾವ ರೀತಿಯಾಗಿ ಹೇಳ್ತಾರೆ, ಏನು ಎತ್ತ ಅಂತ. ಸೊ ನಮ್ಮ ಜೊತೆಗೆ ಚಿರಾಗ್ ರವರ ತಂದೆ ಕಿಶೋರ್ ಪೂಜಾರಿ ಕೂಡ ಇದ್ದಾರೆ. ಅವ್ರ ಹತ್ರ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನಾದ್ರು ಹೇಳ್ತಾ ಇದ್ನ ನಿಮ್ಮ ಮಗ? ಆ ದಿನ ಏನ್ ನಡೆದಿತ್ತು? ಅವರ ಮರ್ಡರ್ ಆದ ತಕ್ಷಣ ನಿಮ್ಮ ಮಗನಿಗೆ ಗೊತ್ತಿತ್ತ? ನಿಮ್ಮ ಹತ್ರ ಮರ್ಡರ್ ಆದ ದಿವಸ ಏನಾದ್ರು ಹೇಳಿದ್ನ ಡೇವಿಡ್ ರವ್ರದ್ದು? ಇಲ್ಲ, ಆ ರೀತಿ ಏನು ಹೇಳಿಲ್ಲ. ಬಂದು ಮೊಬೈಲಲ್ಲಿ ನೋಡಿ ಡೇವಿಡ್ ಅವರನ್ನು ಕೊಂದರು ಅಂತ ಹೇಳಿದ. ಡೇವಿಡ್ ಅವರ ಪರಿಚಯ ಇತ್ತು ನಮಗೆ. ಅಂದರೆ ಇಲ್ಲಿ ಅವರು ಕಾಂಟ್ರಾಕ್ಟ್ ಎಲ್ಲ ವಹಿಸ್ಕೊಳ್ತಿದ್ರು. ಅದನ್ನು ಮಾಡುವಾಗ ಈ UPC ಎಲ್ಲದ್ದು ರೋಡ್ ಎಲ್ಲ ಮಾಡುವಾಗ ನಮಗೆ ಸಿಗ್ತಿದ್ರು. ನಾನು ಎಲ್ಲ ದನ ಎಲ್ಲ ಗದ್ದೆಗೆ ಕರ್ಕೊಂಡು ಹೋಗುವಾಗ ಅಲ್ಲಿ ಸಿಗ್ತಿದ್ರು, ನಮಗೆ ಮಾತಾಡ್ತಿದ್ವಿ, ಪರಿಚಯ ಇತ್ತು. ಮೊಬೈಲಲ್ಲಿ ಇದನ್ನು ಸುದ್ದಿ ನೋಡಿ ಅವ ಬಂದು ನಮಗೆ ತಿಳಿಸಿದ, ತೋರಿಸಿದ, ಈ ರೀತಿ ಆಗಿದೆ ಅಂತ. ಅವ ಸ್ವಲ್ಪ ಹೆದರಿದ ಹಾಗೆ ಇದ್ದ. ಅಂದರೆ ಒಬ್ಬರನ್ನು ಪರಿಚಯದವರನ್ನು ಕೊಂದ್ರಲ್ವಾ ಅಂತ ಆ ಬೇಸರದಲ್ಲಿ ಕೂಡ ಇದ್ದ. ನಂತರ ಏನಾಯ್ತು? ಅಂದ್ರೆ ನಿಮ್ಮ ಮಗನೇ ಇನ್ವಾಲ್ವ್ ಅಥವಾ ದುಡ್ಡು ಹಾಕಿದ್ದಾನೆ ಅಂತೇಳಿ ಅವನಿಗೆ ಗೊತ್ತೇ ಇರಲಿಲ್ಲ? ಅವನಿಗೆ ಈ ರೀತಿ ಎಲ್ಲ ಹಣ ಹಾಕಿದ್ದೇನೆ ಅಂತ ಗೊತ್ತಿರಲಿಲ್ಲ. ಏನು ಇರ್ಷಾದ್ ಹೇಳಿದ್ದಾನೆ, ಒಂದು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಉಂಟು ಹಣ ಅಂತ, ಅಕೌಂಟು ಬ್ಯಾಂಕಿಗೆ ಹೋಗಿ ಕ್ಯಾಮರಾದ ಎದುರು ಇರ್ತದೆ, ಏನು ಅದರಲ್ಲಿ ಏನು ತಪ್ಪಿಲ್ಲಲ್ಲ. ಅದಕ್ಕೆ ಅವನಿಗೆ ಗೊತ್ತಿತ್ತು, ಅದನ್ನು ಹಾಕಿದ್ದಾನೆ ಅವ ಹಣ. ಆನಂತರ ಅದು 4 ಗಂಟೆಗೆ ಆದಮೇಲೆ, ಯಾವುದು ಮರ್ಡರ್ ಆದಮೇಲೆ ಮತ್ತೆ ಇವರಿಗೆ ಹಣ ಹಾಕಲಿಕ್ಕೆ ಹೇಳಿದರು. ಇವರು ಹಾಕಿದ್ದಾರೆ, ಅದು ಯಾವ ಇದಕ್ಕೆ ಹಾಕಿದ್ದಾರೆ ಅಂತ ಇವರಿಗೂ ಗೊತ್ತಿಲ್ಲ. ಅದು ನಮಗೆ ಮತ್ತೆ ಗೊತ್ತಾದ್ದು ಪೊಲೀಸ್ ಸ್ಟೇಷನಲ್ಲಿ. ಶೂಟೌಟ್ ಆದಮೇಲೆ ಹಣ ಹಾಕಿದ್ದಾರೆ ಇವರಂತ ಪೊಲೀಸರವರು ಅವರಿಗೆ ಏನು ರೆಕಾರ್ಡಲ್ಲಿ ಸಿಕ್ಕಿದೆ ಅಂತ. ಇರ್ಷಾದ್ ಮತ್ತು ಇವರು ಅದು ಎಷ್ಟಂತ ಗೊತ್ತಿಲ್ಲ, ಅದು ಪೊಲೀಸ್ನವರು ಹೇಳ್ತಾ ಇಲ್ಲ. ಇರ್ಷಾದ್ ಯಾವುದಕ್ಕೆಲ್ಲ ಹಣ ಆಗ್ತಾ ಇದ್ದ ಅದೇ ಅವನದ್ದು ಕೂಡ ಸರಿಯಾಗಿ ಗೊತ್ತಿಲ್ಲ. ಹೀಗೆ ರೀತಿ ಒಬ್ಬರದ್ದು ಹಣ ತಗೊಂಡು ಏನೋ ಒಂದು ಕಾಸುಂಡು ಮಾರ ಅಂತ ಹೇಳಿ, ಹಾಕ್ಲಿಕ್ಕೆ ಉಂಟು ಅಂತ ಹೇಳಿ ಯಾರ ಹತ್ರ ಆದರೂ ಹಾಕಿಸ್ತಿದ್ದ ಹಾಗೆ. ಅದರಲ್ಲಿ ಕೂಡ ಪ್ರಶಾಂತ್ ಅಂತ ಇದ್ದಾರೆ ನಮ್ಮ, ಅವರನ್ನು ಪೊಲೀಸ್ನವರು ಕಳೆದು ಎಲ್ಲ ವಿಚಾರಣೆ ಮಾಡಿದರು. ಆವಾಗ ತೋರಿಸಿದ 4-5 ಜನ ಫಂಡ್ ಟ್ರಾನ್ಸ್ಫರ್ ಮಾಡಿದ್ದೆಲ್ಲ ಅವನ ಮೊಬೈಲಲ್ಲಿ ರೆಕಾರ್ಡ್ ಇತ್ತು. ಮತ್ತು ಅವನಿಗೇನು ಹೇಳಿಲ್ಲ, ಬಿಟ್ಟರು. ಇರ್ಷಾದ್ ಮಾಡಿಸಿದ್ದು, ಆದರೆ ಅದು ತಪ್ಪಲ್ಲ ಅಂತ ಬಿಟ್ಟಿದ್ದಾರೆ. ಮಾಡ್ತಾ ಇದ್ದ. ಇವನ ಅಕೌಂಟಿಗೆ, ಪ್ರಶಾಂತ್ನ ಅಕೌಂಟಿಗೆ 1,25,000 ಹಾಕಿದ್ದು. ಪ್ರಶಾಂತ್ ಟ್ರಾನ್ಸ್ಫರ್ ಮಾಡಿದ್ದು 1,40,000. ಗೊತ್ತಿಲ್ಲ, ಅದೇ ಎಷ್ಟಾಗಿದೆ ಅಂತ ಗೊತ್ತಿಲ್ಲ. ಅವ ಟ್ರಾನ್ಸ್ಫರ್ ಮಾಡಿಬಿಟ್ಟ, ಹಾಗೆ ಆಗಿತ್ತು. ಏನು ಕೆಲಸ ಅಂತ ಗೊತ್ತಿಲ್ಲ. ಒಬ್ರದ್ದು ಒಬ್ಬರಿಗೆ ಏನು ಮಾಡ್ತಾರೆ ಅದು ನಮಗೂ ಕೂಡ ಅಷ್ಟೊಂದು ಜ್ಞಾನ ಇಲ್ಲ ಅದರದ್ದು. ನಿಮ್ಮ ಮಗನನ್ನು ಮತ್ತೆ ಏನಾಯ್ತು ಸರ್, ಯಾವಾಗ ಅರೆಸ್ಟ್ ಮಾಡ್ಕೊಂಡು ಹೋದ್ರು? ಅಂದರೆ ಶನಿವಾರ ಸಾಯಂಕಾಲ ಹೊತ್ತು ನಾನು ಹಾಲು ಕರೆದು ಹಾಲು ಹಾಕ್ಲಿಕ್ಕೆ ಅವನ್ನೇ ತಗೊಂಡು ಹೋಗೋದು. ಅವ ಬಂದಿದ್ದ. ಅಷ್ಟರಲ್ಲಿ ನಾವು ಹಿಂಡಿದು ಒಂದು ಡಿಸ್ಟ್ರಿಬ್ಯೂಟರ್ ಮಾಡ್ತಾಯಿದ್ವಿ. ಅವರು ಬಂದಿದ್ದರು. ಅವ್ರು ಬಂದು ಮಾತಾಡುವಾಗ ಎಲ್ಲ ಲೆಕ್ಕಾಚಾರ ತೋರಿಸ್ಲಿಕ್ಕಂತ ಬೈಕಲ್ಲಿತ್ತು ಅವನ ಬುಕ್ಕು. ನಾವು ಯಾರ್ಯಾರಿಗೆ ಹಿಂಡಿ ಹಾಕಿದ್ದೇವೆ, ಎಷ್ಟು ಹಣ ಹೊರಗೆ ಉಂಟು,
ನಮಗೆ ಎಷ್ಟು ಅಮೌಂಟ್ ಬರಲಿಕ್ಕೆ ಉಂಟು ಅದನ್ನೆಲ್ಲ ತೋರಿಸ್ಲಿಕ್ಕೆ ಅಂತ ಬುಕ್ ತರಲಿಕ್ಕೆ ಹೋದ. ಅಷ್ಟರಲ್ಲಿ ಕೃಷ್ಣ ಪ್ರಸಾದ್ ಅಂತ ಪೊಲೀಸ್ನವರು ಬಂದು ಬುಲೆಟಲ್ಲೂ ಬಂದರು. ಅವ್ರು ಯಾವತ್ತೂ ನಿಂತು ಅವನ ಹತ್ರ ಮಾತಾಡಿ ಹೋಗೋದು, ಒಳ್ಳೆ ರೀತಿಯಲ್ಲಿ ಮಾತಾಡಿ ಹೋಗ್ತಾರೆ. ಅದೇ ರೀತಿ ಅಂತ ನಾನು ಹೇಳಿದೆ. ಅಷ್ಟರಲ್ಲಿ ಸರ್ಕಲ್ ಗಾಡಿ ಇರ್ತದೆ ನೀಲಿ ಕಲರ್ದು, ಅದು ಜಿಪ್ ಬಂತು. ಜಿಪ್ ಬಂದು ಕೂಡಲೇ ಇವನನ್ನು ಕೂರಿಸ್ಕೊಂಡು ಸೀದಾ ಹೋದರೆ ನನಗೆ ಏನು ಇದೇನಾಯಿತು ಅಂತ ಎಣಿಸಿ ನಾನು ಡೌಟ್ ಮಾಡಿ ಸೀದಾ ಪಡುಬಿದ್ರಿ ಸ್ಟೇಷನ್ಗೆ ಹೋದೆ. ಅಲ್ಲಿ ಇಲ್ಲ. ಕಾಪು ಸರ್ಕಲ್ಗೆ ಹೋದೆ, ಅಲ್ಲಿಯೂ ಇಲ್ಲ. ಉಡುಪಿ ಸ್ಟೇಷನ್ಗೆ ಹೋದೆ, ಅಲ್ಲಿಯೂ ಇಲ್ಲ. ಶಿರ್ವ ಪೊಲೀಸ್ ಸ್ಟೇಷನ್ ಎಲ್ಲಿಯೂ ಇಲ್ಲ, ಯಾರಿಲ್ಲ. ಮತ್ತು ಎಲ್ಲ ಸ್ಟೇಷನಲ್ಲಿ ಒಬ್ಬೊಬ್ಬರು ಮಾತ್ರ ಪೀಸಿದ್ರು, ಸರ್ಕಲಲ್ಲಿ ಯಾರೂ ಇರಲಿಲ್ಲ. ಮತ್ತು ಅವರು ಬರುವ ತನಕ ಕಾದು ಕುಳಿತು ಕೇಳಿದೆ, ಹೇಳಲಿಲ್ಲ. ಮತ್ತು ಅವರು 4 ದಿವಸದ ನಂತರ ಅಲ್ಲಿ ಶಿರ್ವ ಸ್ಟೇಷನ್ಗೆ ನಮಗೆ ಬೆಳಿಗ್ಗೆ ಕರೆದರು, ನೀವು ಬಂದವನನ್ನು ಕರ್ಕೊಂಡು ಹೋಗಿ ಅಂತ. ನಾವು ಹೊರಡಲಿಕ್ಕೆ ರೆಡಿ ಮಾಡುವಾಗ ಮತ್ತೆ ಫೋನ್ ಬಂತು, ಅವನಿಗೆ ಈಗ ಬರಬೇಡಿ, SI ಇಲ್ಲ, 10ವರೆಗೆ ಬನ್ನಿ ಅಂತ. 10ವರೆಗೆ ಹೋದೆ. 10ವರೆಗೆ ಹೋದೆ. ಅಲ್ಲಿ ಕೇಳಿದಾಗ ಮಧ್ಯಾಹ್ನ ಬಿಡ್ತೇನೆ, ಸಾಯಂಕಾಲ ಬಿಡ್ತಾರೆ, ಈಗ ಸ್ವಲ್ಪ ಕೇಳಲಿಕ್ಕೆ ಉಂಟು, ವೆರಿಫಿಕೇಷನ್ ಉಂಟಂತ ಹೇಳಿದರು. ಮತ್ತೆ ನೋಡುವಾಗ ಸಾಯಂಕಾಲ ಇಲ್ಲ, ಅವನನ್ನು ಅರೆಸ್ಟ್ ಮಾಡಿದ್ದಾರೆ, FIR ಮಾಡ್ತದೆ, ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೇವೆ, ನೀವು ವಕೀಲ್ ಮಾಡಿ ಅಂತ ಹೇಳಿದ್ರು. ಹಾಗೆ ನಮಗೆ ಮತ್ತೆ ಏನೂ ತಿಳಿದಿಲ್ಲ. ನೀವು ಸ್ಟೇಷನ್ಗೆ ಹೋದಾಗ ಪಂಜಾಬ್ರವ್ರು ನೋಡಿ ಯಾರಾದರೂ ಇದ್ರ ಅಲ್ಲಿ? ಇವತ್ತು ನಾನು ನಮ್ಮ ಒಂದು ಡೈರಿ ನಮಗೆ ಬೇಕಿತ್ತು, ಏನು ಬಿಲ್ ಬುಕ್ಕು, ಅದು ಕೊಡ್ತಾರ ಒಂದು ಆಸೆಯಲ್ಲಿ ಅಲ್ಲಿ ಹೋದೆ. ಸ್ಕೂಟರ್ ಒಳಗೆ ಉಂಟು, ಸೀಟ್ನೊಳಗೆ, ಅದಕ್ಕೆ ಹೋದೆ. ಅಲ್ಲಿ ಪಂಜಾಬ್ನಿಂದ ಕರ್ಕೊಂಡು ಬಂದವರಿದ್ದರು, ಒಂದು 4 ಜನ ಇದ್ದರು, 4-5 ಜನ ಇದ್ದರು ಇಲ್ಲಿ. ಅವರು ನಾನು ಕೇಳಿದೆ, ಇವರೆಲ್ಲ ಹಿಂದಿ ಮಾತಾಡೋರು ಸಿಂಗ್ಗಳೆಲ್ಲ ಏನು ಬಂದದ್ದು, ಇಲ್ಲಿ ಏನಾಯಿತು ಅಂತ. ಅಲ್ಲ, ನಾವು ಅಲ್ಲಿಂದ ಪಂಜಾಬಿಂದ ಕರ್ಕೊಂಡು ಬಂದದ್ದು ಅಂತ ಒಬ್ಬರು ಪೊಲೀಸವರು ಹೇಳಿದರು. ಆವಾಗ ಗೊತ್ತಾಯ್ತು ನನಗೆ, ಇದೇ ಕೇಸಲ್ಲಿ ಅಂತ ಕೇಳಿದೆ. ಹೌದಂತ ಹೇಳಿದರು. ಆದರೆ ಅವರದ್ದೇನು ಕೈವಾಡ ಇರಲಿಲ್ಲ ಅಂತ ಹೇಳಿದರು. ಅವ್ರದ್ದೇನು ಕೈವಾಡ ಇಲ್ಲ ಅಂತ. ಅಂದರೆ ಅವರು ಮುಂಚೆ ಎಲ್ಲ ಏನೋ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ ಮ್ಯಾನ್, ಹಾಗೆ ಒಂದು ಸಂಶಯದ ಮೇಲೆ ಹೋದದ್ದು. ನಮ್ಮ ಪೊಲೀಸ್ನವರ ಕೆಲಸ ಅದೇ ಅಲ್ವಾ ಅಂತ ಹೇಳಿದರು. ಹಾಗೆ. ನಿಮ್ಮ ಮಗ ಮಾತಾಡೋಕ್ಕೆ ಸಿಕ್ಕಿದ್ನ ಏನಾದರೂ ಮಾತಾಡಿದ್ರೆ ನಿಮ್ಮ ಹತ್ರ? ಇಲ್ಲ, ಆ ದಿವಸ ನಾನು ಸ್ಟೇಷನ್ಗೆ ನಮ್ಗೆ ಕರೆದ ದಿವಸ ಹೋಗಿದ್ದೆ. ಅಲ್ಲಿ ಏನು ಮಾತಾಡಲಿಕ್ಕೆ ಬಿಡ್ತಿರ್ಲಿಲ್ಲ ಅವರು. ನಾನು ಮತ್ತೆ ರಿಕ್ವೆಸ್ಟ್ ಮಾಡಿ, ನೋಡಿ ಅವರು ನಮ್ಮ ಈ ರೀತಿ ವ್ಯವಹಾರ ಉಂಟು, ಹಿಂಡಿ ಹಾಕುವಂಥದ್ದು, ಮತ್ತು ಎಲ್ಲ ಹಣ ಬರಲಿಕ್ಕೆ ಉಂಟು, ಜನ್ರೇಟರ್ ಎಲ್ಲ ಅವ್ರು ರೆಂಟಿಗೆ ಕೊಡ್ತಾನೆ, ಎಲ್ಲ ವ್ಯವಹಾರ ಉಂಟು, ಅದಕ್ಕೋಸ್ಕರ ನನಗೆ ಸ್ವಲ್ಪ ಮಾತಾಡಲಿಕ್ಕೆ ಉಂಟು. ಹಾಗಾದರೆ ಮಾತಾಡಿ ಅಂತ ಹೇಳಿದರು. ಇಮಿಡಿಯೇಟ್ಲಿ ಹೇಳಿದಾನೆ, ಕೂಡಲೇ ಇಲ್ಲಿ ಜನ್ರೇಟರ್ ಉಂಟು, ಅದನ್ನು ನೀವು ತಗೊಂಬನ್ನಿ, ಮತ್ತು ಹಿಂಡಿ ಇಂಥವರಿಗೆ ಇಷ್ಟು ಹಾಕಿ, ಅಷ್ಟೇ ಮಾತು. ಮತ್ತೆ ಮಾತಾಡಲಿಕ್ಕೆ ಬಿಡಲಿಲ್ಲ. ಮತ್ತು ಅವರದ್ದೇನು ಹೇಳಿ ಪಂಚನಾಮೆ ಅಂತ ಹೇಳ್ತಾರಲ್ಲ, ಅದೆಲ್ಲ ಮಾಡಲಿಕ್ಕೆಲ್ಲ ಕರ್ಕೊಂಡು ಹೋದರು. ಇಲ್ಲಿ ಬಂದರು, ಸ್ಕೂಟರ್ ತಗೊಂಡು ಹೋದರು, ಅದರೆಲ್ಲ ಕ್ಯಾಮರಾದಲ್ಲಿ ಬಂದಿದೆ ಅಂತ. ಕ್ಯಾಮರಾದಲ್ಲಿ ಬರುವಂಥದ್ದೇ, ಹಣ ಹಾಕ್ಲಿಕ್ಕೆ ಹೋಗುವಾಗ ಸೀದಾ ನಿಲ್ಲಿಸ್ತಾರೆ. ಅಂದರೆ ಇವರು ಏನು ಮುಚ್ಚುಮರೆ ಇಲ್ಲ, ಸೀದಾ ಬ್ಯಾಂಕಿನ ಎದುರೇ ನಿಲ್ಲಿಸಿದರೆ ಅದು ಬಂದಿದೆ, ನಾನು ಹೋಗ್ತೇನೆ. ಮತ್ತು ಅವರ ಇದಕ್ಕೆ ನಾವು ಪೊಲೀಸ್ನವರದ್ದು ಯಾವುದೇ ಕಾನೂನಿಗೆ ನಾವು ಅಡ್ಡ ಬರಲಿಕ್ಕಿಲ್ಲಲ್ಲ, ಅದಕ್ಕೆ ನಾವು ಏನು ಮಾತಾಡಲಿಲ್ಲ. ಹೌದು, ಅವರಿಗೆ ಸಹಕಾರ ಕೊಡದಿದ್ದರೆ ಅದು ನಮ್ಮದು ತಪ್ಪಾಗ್ತದೆ. ಆದರೆ ಪೊಲೀಸ್ ಸ್ಟೇಷನಲ್ಲೂ ಕೂಡ ನಿಮ್ಮ ಮಗ ನನ್ನನ್ನು ಅರೆಸ್ಟ್ ಮಾಡಿದ್ದಾರೆ ಈ ಕಾರಣಕ್ಕಾಗಿ ಅಂತೇಳಿ ಆ ಟೆನ್ಷನ್ನಲ್ಲಿ ಇರಲಿಲ್ಲ. ಮನೆಯದ್ದು ಬಿಸ್ನೆಸ್ ಇದೆ, ಅಂದರೆ ಹಿಂಡಿದ್ದು ಅದರದ್ದು ಇದರದ್ದು, ಅಂದರೆ ಇವನು ಏನು ತಪ್ಪು ಮಾಡಿಲ್ಲ ಅಂತೇಳಿ ಅವನಿಗೆ ಗೊತ್ತುಂಟು. ಅವ ಹೇಳ್ತಾ ಇದ್ದ, ಏನಿಲ್ಲ, ನನ್ನ ಈಗ ಬಿಡ್ತಾರೆ, ಏನಿಲ್ಲ, ನೀವು ಹೆದರಬೇಡಿ ನನಗೆ ಹೇಳಿದ. ನನ್ನೆಂತ ಮಾಡಲಿಲ್ಲ, ಬರೀ ಹಣ ಹಾಕಿದ್ದು, ಅದು ಈಗ ವೆರಿಫಿಕೇಷನ್ ಆಗ್ತಾ ಉಂಟು, ನನ್ನ ಬಿಡ್ತಾರೆ ಅಂತಲೇ ಹೇಳ್ತಿದ್ದ. ಎಷ್ಟು ನಾನು ಅಲ್ಲಿ 3 ಗಂಟೆ ತನಕ ಇದ್ದೆ. ಅಷ್ಟ ತನಕ ಮತ್ತೆ ನನಗೆ ಧೈರ್ಯ ತಪ್ಪಿತು. ಅವರು ಮತ್ತೆ ಮಾತಾಡಲಿಲ್ಲ, ಯಾರು ಪೊಲೀಸ್ನವರೆಲ್ಲ. ಅವ್ರು ಧೈರ್ಯ ತಪ್ಪಿ ನಾನು ಕೂಡಲೇ ವಕೀಲರಿಗೆ ಹೇಳಿ ಅಲ್ಲಿ ಕೋರ್ಟಲ್ಲಿ ಏನು ಮಾಡಬೇಕು ಅದನ್ನು ಮಾಡಿದ್ದು. ಇರ್ಷಾದ್ ಹೇಗೆ ಜನ ನೀವು ನೋಡಿದ್ರ, ಮಾತಾಡಿದ್ರ, ನಿಮ್ಮ ಮಗನ ಜೊತೆಗೆ ಮಾತಾಡ್ತಾ ಇದ್ರ? ನಾನು ಚಿಕ್ಕ ಬಾಲ್ಯದಿಂದ ಅವನು ನೋಡ್ತಾ ಇದ್ದೇನೆ, ಬಾಲ್ಯದಿಂದ. ಅಂದರೆ ಅವ ಇಲ್ಲೇ ಹುಟ್ಟಿ ಬೆಳೆದವ, ಒಳ್ಳೆ ರೀತಿಯಲ್ಲೇ ಇದ್ದ, ದುಡ್ಕೊಂಡು. ಈಗಷ್ಟೇ ಫಾರಿನಿಂದ ಬಂದದ್ದು. ಮತ್ತು ಮದುವೆಯಾಗಿ ಒಂದು ಮಗು ಉಂಟು, ಒಳ್ಳೆ ಜೀವನ ಮಾಡ್ತಿದ್ದ. ಅಷ್ಟೊಂದು ಏನಿಲ್ಲ, ತಪ್ಪು ಕೆಲಸ ಅಂತೂ ಮಾಡಲಿಲ್ಲ ಅವ. ಮತ್ತು ಒಳಗುಟ್ಟು ಯಾರು ಶಿವನೇ ಬಲ್ಲ. ಆದರೆ ಒಳಗುಟ್ಟಲ್ಲಿ ಕೂಡ ಅವನು ಅಂತ ಮಾಡಿದ್ದೆಲ್ಲ ಏನು ರೆಕಾರ್ಡ್ ಇಲ್ಲ. ಹಾಗೆ ಹಾಳು ಜನರದ್ದು ಏನಾಗ್ತದೆ, ಏನಾದರೂ ಒಬ್ಬರಿಂದ ಬಾಯಿಂದ ಬಾಯಿದಾದ್ರೂ ಬರ್ತದೆ, ಆ ರೀತಿ ಏನಿಲ್ಲ ಹೇಳಲಿಕ್ಕೆ, ಅದೆಲ್ಲ ಹೇಳಬಾರ್ದು. ಶಾರ್ಪ್, ತುಂಬ ಶಾರ್ಪ್.
ಎಲ್ಲ ಕಂಪ್ಯೂಟರಲ್ಲಿ ಎಲ್ಲ ಮೊಬೈಲಲ್ಲಿ ಎಲ್ಲ ಆಪ್ಷನ್ ಗೊತ್ತುಂಟು ಅವನು. ಹಾಂ, ಅಂದರೆ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾಗೆ ಅವೇ ಇರ್ಷಾದ್. ಎಲ್ಲ ಕಂಪನಿಯಲ್ಲಿ ಕೂಡ ಅವನಿಗೆ ಹೆಸರಿತ್ತು, ಫಾರಿನಲ್ಲಿ ಕೂಡ ಅವನಿಗೆ ಹೆಸರಿತ್ತು. ಈ ಇದರಲ್ಲಿ ಪೆಟ್ರೋಲಿಯಂನದ್ದೆಲ್ಲ ಸ್ಪೇರ್ ಪಾರ್ಟ್ಸ್ ಎಲ್ಲ ಏನೋ ಒಂದು ಕೊಡುವಂಥದ್ದು ಅದು ಚಿರಾಗಿಗೆ ಗೊತ್ತುಂಟು. ಅಂದರೆ ಅವರ ಕೆಲಸ ಒಂದೇ ಲೆಕ್ಕದ್ದು. ಹಾಗೆ ಅವನಿಗೆ ಜಾಸ್ತಿ ಅವನ ಹತ್ರ ಟಚಿಂಗ್ ಆಯಿತು. ಏನಾದರೂ ನಾವು ಫಾರಿನಿಗೆ ಹೋಗುವ ಇದರಲ್ಲಿ ಏನೋ ಅಂದರೆ ಅವರವ್ರದ್ದು ಒಂದೇ ಹುದ್ದೆ ಅಲ್ವಾ, ಹೋಗುವ ಅಂತ ಆ ಇದರಲ್ಲಿ ನೆಟ್ಟಿನಲ್ಲಿ ಇದ್ದರು ಅವರು ಮಾತಾಡ್ಕೊಂಡು. ಅದರ ಮಧ್ಯೆ ಇದೊಂದು ಸಿಕ್ಕಿಬಿದ್ರು. ಇದಂದರೆ ಗೊತ್ತಿಲ್ಲದೆ ಬಾವಿಗೆ ಬಿದ್ದಾಗೆ ಆಯಿತು. ಆದ್ರೆ ತುಂಬಾ ಶಾರ್ಪ್ ಇದ್ರು ಕಂಪ್ಯೂಟರ್ ಅಲ್ಲಿ ಮೊಬೈಲ್ ಅಲ್ಲಿ ಎಲ್ಲ. ಇಬ್ಬರು ಕೂಡ, ನನ್ನ ಮಗನೂ ಅಷ್ಟೇ ಅವನು ಅಷ್ಟೇ. ಮತ್ತು ಇವನಿಗೆ ಗೊತ್ತಿಲ್ಲದ್ದು ಅವನ ಹತ್ರ ಕಲಿತಿದ್ದ ಇರ್ಷಾದ್ನಂತ. ಅವನ ಹತ್ರ ಅವನೊಟ್ಟಿಗೆ ಕೂತ್ಕೊಂಡು ಅದನ್ನೆಲ್ಲ ಕಲಿತಿದ್ದೆ ಇವ. ಹಾಗೆ ಈ ರೀತಿ ಲಂಸಮ್ ಎಲ್ಲ ದುಡ್ಡು ಬರ್ತಾ ಇತ್ತು, ಅದನ್ನು ಇರ್ಷಾದ್ ಹಾಕ್ತಾ ಇದ್ನ ಬೇರೆಯವರಿಗೆ. ಅದು ಮುಂಚೆ ಏನೋ ಸ್ವಲ್ಪ ಸ್ವಲ್ಪ ಹಾಕ್ತಿದ್ದ. ಅದು ಈಗಷ್ಟೇ ಗೊತ್ತಾಗೋದು, ಮುಂಚೆ ಗೊತ್ತಾಗಲಿಲ್ಲ. ಆದರೆ ಸ್ವಲ್ಪ ಇದು ಮಾಡ್ತಿದ್ದ, ಒಂಜಿ ಟರ್ನರ್ ಮಾರೆ ಅಂತ ಹೇಳ್ತಿದ್ದ ಅಷ್ಟೇ. ಅದು ನಾವು ಅಷ್ಟು ಗಣನೆಗೆ ತಗೊಳ್ಳಿಲ್ಲ, ಏನೋ ಇರಬೇಕು ಅನ್ನೋದು. ಅಂತ ತಪ್ಪು ಕೆಲಸ ಮಾಡಲಿಕ್ಕಿಲ್ಲ, ತಪ್ಪು ಕೆಲಸ ಮಾಡೋದಾದರೆ ಅವ ಮಾಡೋದಿಲ್ಲ ಅಂತ ನಮ್ಮ ಒಂದು ಭರವಸೆ. ಹಾಗೆ ಏನು ಹೇಳ್ತೀರಿ ಸರ್ ಅಂತ ಹೇಳಿದ್ರೆ, ಡೇವಿಡ್ ರವರನ್ನು ಕೂಡ ನೀವು ನೋಡಿದ್ದೀರಿ, ಡೇವಿಡ್ ರವರ ಮಕ್ಕಳನ್ನು ಕೂಡ ನೀವು ಮಾತಾಡಿಸಿದ್ರಿ. ಕಾಂಟ್ರಾಕ್ಟ್ ಕೆಲಸಕ್ಕೆ ಬರುವಾಗ ಡೇವಿಡ್ ರವರು ಹೇಗೆ ಅಂತೇಳಿ ನಿಮ್ಗೆ ಗೊತ್ತಿತ್ತು. ಡೇವಿಡ್ ರವರ ಮನೆಯವರ ಮೇಲೆ ವೈಯಕ್ತಿಕ ದ್ವೇಷ ಮತ್ತೊಂದು ಏನೂ ಇಲ್ಲ ನಿಮಗೆ. ನಿಮ್ಮ ಮಗನೇ ಗೊತ್ತಿಲ್ಲದೆ ಸಿಕ್ಕಿ ಹಾಕಿಕೊಂಡಿರೋ ಹಾಗೆ ಆಗಿದೆ, ಏನು ಹೇಳ್ತೀರಿ? ತುಂಬ ಬೇಸರದ ಸಂಗತಿ. ಅಂದರೆ ನಮ್ಮ ಮನೆಯವರನ್ನೇ ನಾವು ಒಂದು ಕೊಂದ ಹಾಗೆ ಆಯಿತು. ನಮ್ಮ ಊರಿನಲ್ಲಿ ನಾವು ನೋಡ್ತಾ ಇದ್ದೇವೆ. ಅವರ ಮುಂಚಿನ ಕೆಲವರು ಹೇಳಬಹುದು ಅವರು ಹಾಗಿದ್ರು ಹೀಗಿದ್ರು, ಅದು ನಮ್ಗೆ ಗೊತ್ತಿಲ್ಲ. ಗೊತ್ತಿದ್ದದು ಮಾತ್ರ ಗೊತ್ತಿರೋದು ಅಲ್ವಾ. ನಾವು ಮಾತ್ರ ಒಳ್ಳೆ ಇದ್ದರೆ ನಾವು ಮಾತಾಡ್ತಿದ್ವಿ, ಒಳ್ಳೆ ಭಾವನೆ ಕೊಡ್ತಿದ್ವಿ ನಾವು. ಸತ್ತದ್ದು ಕೂಡ ಅಂದರೆ ನಮ್ಮದು ಕೈವಾಡ ಅಂತ ಬೇಸರ ಆಯಿತು. ನಮ್ಮಿಂದ ಆಗ್ಬಾರ್ದು, ನಮ್ದೇನಿಲ್ಲ, ಆದರೂ ಜನಗಳಿಗೆ ಅದೊಂದು ಹೇಳುವಾಗೆ ಆಗಿ ಹೋಯ್ತಲ್ಲ, ಅದೊಂದು ಬೇಸರ. ಅದು ತುಂಬ ಬೇಸರ ನನಗೆ. ನನ್ನ ಮಗನಿಗೆ ಈ ರೀತಿ ಶಿಕ್ಷೆ ಆಗಿದೆ ಅಂತೂ ಬೇಸರ ಇಲ್ಲ, ಈ ರೀತಿ ಆಗಿದೆ ಅಲ್ವಾ, ಸುಮ್ಮನೆ ನಮಗೆ ಒಂದು ಅಪವಾದ. ಅದು ಸಾವಿರಾರು ಜನ ಹೇಳ್ಕೊಳ್ತಾರೆ, ಅವರಿಗೆ ಇಷ್ಟದವರೆಲ್ಲ ನಮಗೇನು ಶಾಪ ಹಾಕ್ತಾರೆ. ಈಗ ಡೇವಿಡನ್ನು ಇಷ್ಟಪಡದವರು ಇದ್ದಾರೆ ಅಂತ ಇಲ್ವಾ? ಪಟ್ಟವರಿದ್ದಾರೆ, ಪಡದವರು ಇದ್ದಾರೆ. ಆದರೆ ಪಟ್ಟವರು ಏನು ಮಾಡ್ತಾರೆ, ನಮಗೆ ಶಾಪ ಹಾಕ್ತಾರೆ. ಇಷ್ಟಪಡದವರು ಇರ್ಬೋದು, ಒಳ್ಳೇದಾಯ್ತು ಅಂತ ಹೇಳ್ಬೋದು, ಅದು ಬೇರೆ ವಿಚಾರ. ಅದೊಂದು ಬೇಸರ. ಅಂದರೆ ನಮಗೂ ಕೂಡ ಇಷ್ಟನೇ ಡೇವಿಡ್, ನಮಗಂತೂ ಎಂತ ಹೇಳಿಲ್ಲ. ನಾವು ಇಲ್ಲೆಲ್ಲ ನಾಲ್ಕು ಜನದಲ್ಲಿ ಅವರಿಗೆ ಹಕ್ಕುಂಟು. ಈ ಕಾಂಟ್ರಾಕ್ಟ್ ಅಂದರೆ ಅವರಿಗೆಲ್ಲ ಕೆಲಸದ ಅದರಲ್ಲಿ ಏನು ಅವರಿಗೆ ಒಂದು ಪವರ್ ಉಂಟು. ಆ ಪವರನ್ನೆಲ್ಲ ನಮ್ಮ ಹತ್ರ ತೋರಿಸಲಿಲ್ಲ. ನಾನೆಲ್ಲ ದನ ಕಟ್ಟಿ ಬರ್ತೇನೆ ಇಲ್ಲಿ ಕಟ್ಟಬೇಡಿ ಹಾಗೇನೆ ಹೇಳಲಿಲ್ಲ. ಒಳ್ಳೆ ರೀತಿಯಲ್ಲಿ ಇದ್ದರು. ಬಂದರೆ ನಮ್ಮ ಹತ್ರ ಮಾತಾಡಿಸೇ ಹೋಗ್ತಿದ್ರು. ಸಿಕ್ಕಿದ್ರೆ ನಾವು ಅಲ್ಲಿ ಗಿರೀಶ್ ಅಂತ ಇದ್ದರೆ ಅವರ ಹತ್ರನೂ ಕೂಡ ಮಾತಾಡಿ ಹೋಗ್ತಿದ್ರು. ಇಲ್ಲ, ನಾನು ಕುಗ್ಲಿಲ್ಲ, ಯಾಕಂದರೆ ಅವನದ್ದು ತಪ್ಪು ಮಾಡಿದ್ದಾನೆ ಅಂತ ಅವನನ್ನು ಯಾರು ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ದೇವರ ದಯನೂ ಇರ್ತದೆ. ಅಂದರೆ ಬೇಕಂತ ಏನು ತಪ್ಪು ಮಾಡಿದ್ದಾನೆ ಅಂತ ಹೇಳಲಿಕ್ಕೂ ಅಲ್ಲಿ ಕಾರಣಗಳು ಬಹಳ ಕಡಿಮೆ ಉಂಟು. ಹಾಗೆಲ್ಲ ಮಾಡುವುದಾದರೆ ಅವ ಮುಖಕ್ಕೆ ಎಲ್ಲ ಬಟ್ಟೆ ಕಟ್ಕೊಂಡು ಅಥವಾ ದೂರ ಇಟ್ಕೊಂಡು ಏನೋ ಅವರಿಗೆ ಬೇರೆ ಎಲ್ಲ ಮಾಡ್ಬೋದಿತ್ತು. ಹಾಗೆ ತಪ್ಪು ಕೆಲಸ ಮಾಡೋದಾದರೆ ಹಾಗೆಲ್ಲ ಮಾಡಲಿಲ್ಲ. ಸೀದಾ ಎಲ್ಲಿ ಅಂತ ತಗೊಂಡೋಗಿ ಹಾಕಿದ್ದಾರೆ ಸೀದಾ. ನಮಗೇನು ಯಾರಿಗೋ ಹೋಗ್ತದೆ ಹಣ, ಅದನ್ನು ಇಟ್ಕೊಳ್ಳಬಹುದಿತ್ತು ಅವರಿಗೆ, ಅಂಥದ್ದು ಮಾಡಲಿಲ್ಲ. ಹಾಗಾದರೆ ದೇವರು ಅವನನ್ನು ಶಿಕ್ಷೆಯಿಂದ ವಜಾಗೊಳಿಸ್ತಾರೆ ಅಂತ ಖಂಡಿತ ಭರವಸೆ ಉಂಟು. ಇದು ಗ್ರಹಚಾರ ನಂದಾಯ್ತು. ಈಗ ಈ ಏಜಲ್ಲಿ ನನಗೆ ತುಂಬ ಸಪೋರ್ಟ್ ಇದ್ದ. ಅದು ನಮ್ಮ ಮಿಸಸ್ಸಿಗೂ ಕೂಡ ನನ್ನ ಹೆಂಡತಿಗೆ ತುಂಬ ಬೇಸರ. ಎಲ್ಲ ದುಡಿತದೆ. ದನ ಅವ ಮಲಗಿದ್ರು ಕೂಡ ಎದ್ದು ಬಂದು ದನಗಳನ್ನು ಕರ್ಕೊಂಡು ಹೋಗ್ತಿದ್ದ. ಸಾಯಂಕಾಲ ಹೋಗಿ ದನ ತರ್ತಿದ್ದ ಮನೆಗೆ. ಅಂಥ ಎಲ್ಲ ಹುಡುಗನಾದರೆ ಅದು ಮಾಡ್ತಿದ್ನ, ಪೋಲಿಯಾಗೆ ಹೊರಗಿರ್ತಿದ್ದ. ಆದರೆ ಅಂಥ ಕೆಲಸ ಏನು ಮಾಡಲಿಲ್ಲವ. ಅದು ನನಗೆ ಅವನಿಗೆ ಭರವಸೆ ಉಂಟು, ಧೈರ್ಯ ಉಂಟು. ಅದು ನಮ್ಮ ದೇವರು ಕೂಡ ಇದ್ದಾರೆ. ನಾವು ಸತ್ಯಕ್ಕೆ ದಾರಿ ಕಡಿಮೆ ಅಂತೆ, ಅದರ ನಿಧಾನ, ಅದು ಗ್ಯಾರಂಟಿ ನಮಗೆ ಫಲ ಸಿಗ್ತದೆ. ಅದೊಂದು ಧೈರ್ಯ ಉಂಟು. ಇದಿಷ್ಟು ಕಿಶೋರ್ ಪೂಜಾರಿ ಅವರು, ಚಿರಾಗ್ ಪೂಜಾರಿ ಅವರ ತಂದೆ ಕೂಡ ಮಾತಾಡಿರುವಂತಹ ಮಾತು. ಅಂತ ಹೇಳಿದ್ರೆ ಇಲ್ಲಿ
ಇವರಿಗೆ ಗೊತ್ತೇ ಇಲ್ಲ ಯಾವ ರೀತಿ ಅಂತ ಹೇಳಿದ್ರೆ, ಡೇವಿಡ್ರನ್ನು ಶೂಟೌಟ್ ಮಾಡಿದ ನಂತರ ಈ ಚಿರಾಗೆ ಬಂದು ಮನೆಗೆ ಹೇಳ್ತಾನಂತೆ, ಇಲ್ಲಿ ಡೇವಿಡ್ ರವರನ್ನು ಶೂಟೌಟ್ ಮಾಡಿದ್ದಾರೆ ನೋಡಿ, ಮೊಬೈಲಲ್ಲಿ ಬರ್ತಾ ಇದೆ ಅನ್ನುವಂಥ ವಿಚಾರದಲ್ಲಿ ತಂದೆಗೂ ಬಂದು ಕೂಡ ತೋರಿಸಿದ್ದಾನೆ. ನಂತರದಲ್ಲಿ ಡೇವಿಡ್ನ ಶೂಟೌಟ್ ಆದ 1 ಗಂಟೆಯ ನಂತರ ಈ ಇರ್ಷಾದ್ ಅನ್ನುವಂಥವನು ಯಾರೋ ಬಂದು ಅಕೌಂಟಿಗೆ ಒಂದು ದುಡ್ಡು ಹಾಕುವ ಅಂತ ಹೇಳಿ ಅಕೌಂಟಿಗೆ ದುಡ್ಡು ಹಾಕೋಕ್ಕೂ ಕೂಡ ಹೋಗಿದ್ದಾರೆ. ಅದು ಈ ಕೆಲಸಕ್ಕೆ ಅಂತೇಳಿ ಇವರಿಗೆ ಗೊತ್ತಿರಲಿಲ್ಲ. ನಂತರದಲ್ಲಿ ಅದು ಟ್ರ್ಯಾಕ್ ಆದ ನಂತರ ಸಿಕ್ಕಿ ಬಿದ್ದಿರುವಂಥದ್ದು ಅಂತೇಳಿ, ಅದಕ್ಕಿಂತ ಮುಂಚೆ ಕೂಡ ಇದೇ ಅಕೌಂಟಿಗೆ ಹಾಕಿದ್ದ ಅಂತೇಳಿ. ಸೊ ಇದು ಹೋಗಿದ್ದು ಯಾರಿಗೆ? ಶೂಟೌಟ್ ಮಾಡಿದಂತಹ ವ್ಯಕ್ತಿಗೆ. ಸೊ ನೋಡಿ, ಈ ರೀತಿಯಾಗಿ ಬಲಿಪಶು ಮಾಡ್ತಾ ಇದ್ದಾರೆ ಯುವಕರನ್ನು. ಸೊ ಹಾಗಾಗಿ ನಾನು ಸ್ಪಷ್ಟವಾಗಿ ಇಲ್ಲಿ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಕಷ್ಟದಲ್ಲಿ ಕೆಲಸ ಮಾಡ್ತಾ ಇದ್ರು ಆ ಟೈಮಲ್ಲಿ ಇಂಥ ಮಕ್ಕಳನ್ನು ಯೂಸ್ ಮಾಡ್ಕೊಳ್ಳೋದು ಖಂಡಿತವಾಗ್ಲೂ ತಪ್ಪು ಅಂತೇಳಿ ನಾನು ಹೇಳುವಂಥದ್ದು. ಸೊ ಇವರು ಹೇಳಿದ ಪ್ರಕಾರ, ಇವರ ಹೆಂಡತಿ ಹೇಳಿದ ಪ್ರಕಾರ ಖಂಡಿತವಾಗ್ಲೂ ಇವರ ಮಕ್ಕಳದು ಯಾವುದೇ ತಪ್ಪಿಲ್ಲ. ಸೊ ಹಾಗಾಗಿ ಹೊರಗಡೆ ಬಂದೇ ಬರ್ತಾರೆ ಅನ್ನುವಂಥ ಭರವಸೆ ಇದೆ. ಕುಗ್ಲಿಲ್ಲ, ಜಗ್ಲಿಲ್ಲ. ನಮ್ಮ ಮನೆಯವರನ್ನು ನೋಡುವಂಥ ದೃಷ್ಟಿ ಸಮಾಜ ಚೇಂಜ್ ಆಗಬೇಕು ಅಂತೇಳಿ, ನಮಗ ಈ ತರ ಈ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದ ಅನ್ನುವಂಥ ರೀತಿಯಲ್ಲಿ ನೋಡಬಾರ್ದು, ಅದು ಚೇಂಜ್ ಆಗಬೇಕು ಅಂತೇಳಿ ಕೂಡ ಅವರು ಕೂಡ ಹೇಳುವಂಥದ್ದು. ಸೊ ಹಾಗಾಗಿ ಸ್ಪಷ್ಟವಾಗಿ ನಾನು ಯುವಕರಿಗಾಗಿರ್ಬೋದು, ಯಾರಿಗಾಗಿರ್ಬೋದು ಹೇಳ್ತಾ ಇರುವಂಥದ್ದೇ, ಒಂದು ವೇಳೆ ಯಾರಾದರೂ ನಿಮಗೆ 1 ಲಕ್ಷ ಹಾಕು, ನಿಂಗೆ 20,000 ಕೊಡ್ತೀನಿ ಅಂತೇಳಿ ಹೇಳಿದ್ರೆ ದಯಮಾಡಿ ಹಿಂದೆ ಮುಂದೆ ಯೋಚನೆಯನ್ನು ಮಾಡಿ ನೋಡಿ. ಇಂಥ ದೊಡ್ಡ ಪ್ರಕರಣ ಇದು, ಶೂಟೌಟ್ ಪ್ರಕರಣ, ದೊಡ್ಡ ದೊಡ್ಡ ಕೈಗೆಳೆ ಇದೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಗೊತ್ತಿಲ್ಲ ಅದು ಪೊಲೀಸರು ಬಯಲಿಗೆ ಎಳೀತಾರೆ ಯಾರು ಏನು ಅಂತೇಳಿ, ಹಿಂಟೆಲ್ಲ ಸಿಕ್ಕಿ ಆಗಿದೆ. ಇವರೇ ಹೇಳಿದಾಗ ಈಗ ಪಂಜಾಬ್ ರವರನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ. ಅವ್ರ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ ಕಂಪನೀಸ್ ಏನಿತ್ತು ಆ ಮಾಲೀಕರನ್ನು ಕೂಡ ಕರ್ಕೊಂಡು ಬಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. 4-5 ಜನ ಇದ್ರು ಅಂತಾನು ಕೂಡ 4-5 ಜನ ಇದ್ರು ಅಂತಾನು ಕೂಡ ಕೇಳ್ಪಟ್ಟೆ. ಸೊ ವಿಚ್ ಮೀನ್ಸ್ ಅವ್ರದ್ದು ಏನು ಲಿಂಕ್ ಇಲ್ಲ ಅಂತೇಳಿ ಹೇಳಿದ್ರಂತೇಳಿ ಸ್ಟೇಷನ್ ಅಲ್ಲಿ. ಸೊ ಹಾಗಾದ್ರೆ ಲೋಕಲೈಟ್ಸ್ ಅಲ್ಲೇ ಏನೋ ಲಿಂಕ್ ಇದೆ ಅಂತೇಳಿ ಅನಿಸುತ್ತೆ. ಮತ್ತೊಂದು ಮಾಹಿತಿಯ ಪ್ರಕಾರ ಒಂದೇನೋ ಸಣ್ಣ ಜಗಳ ಆಗಿದೆ ಇಲ್ಲಿ ಲೋಕಲ್ ಲೈಟ್ಸ್ ಅಲ್ಲಿ. ಸೊ ಎಲ್ಲದಕ್ಕೂ ಕೂಡ ಡೇವಿಡ್ ರವರು ಯಾರಿಗೂ ಕೂಡ ಟೆಂಡರ್ ಕೊಡೋಕೆ ಬಿಡ್ತಾ ಇರಲಿಲ್ಲ, ಜಗಳ ಎಲ್ಲ ನಡೆಸ್ತಾ ಇದ್ರು ಅದರ ಒಳಗಡೆ. ಸೊ ಈ ಕಾರಣದಿಂದಾಗಿ ಜಗಳ ಅದು ಜಾಸ್ತಿ ಆಗಿ ಇನ್ನೊಬ್ಬರ ಪ್ರೆಸ್ಟೇಜ್ಗೆ ಹರ್ಟ್ ಆಗಿ ಈ ರೀತಿಯಾಗಿ ಮಾಡಿರ್ಲೂಬಹುದು ಅನ್ನುವಂಥ ಸಂಶಯ ಇದೆ. ಆದಷ್ಟು ಬೇಗ ಇದಕ್ಕೆ ಕನ್ಕ್ಲೂಷನ್ ಪ್ರೆಸ್ ಮೀಟ್ ಮಾಡಿ ಉಡುಪಿ SP ರವರು ಕೊಡ್ತಾರೆ ಅನ್ನುವಂಥ ಭರವಸೆ ಇದೆ. ನೋಡೋಣ ಏನಾಗುತ್ತೆ ಅಂತೇಳಿ. ಬಟ್ ಇವರನ್ನು ನೋಡುವಂಥ ದೃಷ್ಟಿ ಸಮಾಜದಲ್ಲಿ ಚೇಂಜ್ ಆಗ್ಲಿ ಅಂತೇಳಿ ನಾನು ಹೇಳ್ತೀನಿ. ಯಾಕಂತೇಳಿದ್ರೆ ಇವರು ಹೇಳಿರುವಂಥ ಪ್ರಕಾರ ಇವರ ಮಗ ಯಾವುದೇ ರೀತಿಯ ಗೊತ್ತಿದ್ದು ತಪ್ಪು ಮಾಡಿಲ್ಲ.